ಬೆಡ್ನಲ್ಲಿ ಬೆಚ್ಚಗೆ ಮಲಗಿದ್ದರೆ ಏಳೋ ಮನಸ್ಸೇ ಆಗಲ್ಲ. ಮೈ ಕೊರೆಯುವ ಚಳಿ ಜೊತೆಗೆ ಬಿಸಿ ಕಾಫಿ ಹೀರದ್ರಂತೂ ಅದರ ಮಜಾನೇ ಬೇರೆ. ಇನ್ನು ಬೆಳಂಬೆಳಗ್ಗೆ ಎದ್ದು ಪಾರ್ಕ್ನತ್ತ ಹೆಜ್ಜೆ ಹಾಕೋದು ಅದ್ಭುತ ಅನುಭವವೇ ಸರಿ. ಎಸ್, ಈಗ ಸಿಲಿಕಾನ್ ಸಿಟಿಯಲ್ಲಿ ತಂಪು ತಂಪು ಕೂಲ್ ಕೂಲ್ ವೆದರ್. ಎಲೆಗಳ ಮಧ್ಯೆ ಇಣುಕಿ ನೋಡ್ತಿರೋ ಅರುಣ, ಭೂಮಿ ಸ್ಪರ್ಶಿಸ್ತಿರೋ ರವಿಕಿರಣ, ಮೈಮನ ಪುಳಕಿಸ್ತಿರೋ ಸೂರ್ಯ ರಶ್ಮಿಯ ಚುಂಬನ. ಸಿಲಿಕಾನ್ ಸಿಟಿಯಲ್ಲೀಗ ಚುಮು ಚುಮು ಚಳಿಯ ವಾತಾವರಣ. ಹೌದು, ಸಿಲಿಕಾನ್ ಸಿಟಿಯಲ್ಲೀಗ ವೆದರ್ ಫುಲ್ ಕೂಲ್ ಕೂಲ್ ಆಗಿದೆ. ಕಳೆದ 4 ದಿನಗಳಿಂದ ಚಳಿ ಮೈ ಕೊರೆತಿದೆ. ವಾಯು ವಿಹಾರಿಗಳಂತೂ ಈ ವಾತಾವರಣವನ್ನ ಎಂಜಾಯ್ ಮಾಡ್ತಾ ವಾಕ್ ಮಾಡ್ತಿದ್ದಾರೆ. ಇನ್ನು ಕೂಲ್ ವೆದರ್ ನಲ್ಲಿ ಕೆಲವರು ಕುದುರೆ ಓಡಿಸ್ತಾ ಮಜಾ ತಗೊಳ್ತಿದ್ದಾರೆ. ಜಾಗಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ಬಟ್ ಬಿಫೋರ್ 4 ಡೇಸ್ ಇಂದ ಇಟ್ ಇಸ್ ಸಮಥಿಂಗ್ ಕೂಲ್, ಸಖತ್ ಕೋಲ್ಡ್ ಆಗಿದೆ. ಮಾರ್ನಿಂಗ್ ನಾವು ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ವಿ ಯೂಸ್ ಟು ಗೆಟ್ ಅಪ್ ಆ್ಯಂಡ್ ಇಲ್ಲಿಗೆ ಬರ್ತೀವಿ, ತುಂಬ ಚೆನ್ನಾಗಿ ಜಾಗಿಂಗ್ ಮಾಡ್ತೀವಿ. ಯೂಸ್ ಟು ಡೂ ಯೋಗ ಆ್ಯಂಡ್ ಆಲ್. ಬಂದು ಸಖತ್ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಆಮೇಲೆ ವಿ ಸಮಥಿಂಗ್ ಲೈಕ್ ಎನರ್ಜೆಟಿಕ್ ಅನ್ಸುತ್ತೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಬೆಳಿಗ್ಗೆ ಮಾತ್ರವಲ್ಲದೆ ಸಂಜೆಯೂ ಕೂಡ ಮಂಜು ಆವರಿಸುತ್ತದೆ. ಇಡೀ ರಾತ್ರಿ ಚಳಿ ಮೈ ಕೊರೆಯುತ್ತದೆ. ಈಶಾನ್ಯ ಭಾಗದಲ್ಲಿ ಹವಾಮಾನ ಬದಲಾಗಿರುವುದರಿಂದ ಇಲ್ಲಿ ವಿಪರೀತ ಚಳಿಯಾಗ್ತಿದೆ. ಇನ್ನು 5 ದಿನಗಳ ಕಾಲ ಇದೇ ವಾತಾವರಣ ಮುಂದುವರಿಯಲಿದೆ ಅಂತಿದ್ದಾರೆ ಹವಾಮಾನ ಇಲಾಖೆ ಅಧಿಕಾರಿಗಳು. ಹ್ಯೂಮಿಡಿಟಿ 10% ಇದ್ದಾಗ 85 to 100% ಇದ್ದಾಗ ನ್ಯಾಚುರಲಿ ಈ ವಿಂಟರ್ ಸೀಸನಲ್ಲಿ ಇಂಥ ವೆದರ್ ಇದ್ದೇ ಇರುತ್ತೆ. ಇದು ಈ ಸಂಕ್ರಾಂತಿ ಆದಮೇಲೆ 1 ವಾರ ಈ ಕಡೆ ಆ ಕಡೆ ಹೆಚ್ಚು ಇಂಥ ವಾತಾವರಣ ಇದ್ದೇ ಇರುತ್ತೆ. ಇನ್ನು ಪಕ್ಷಿಗಳು ಕೂಡ ಚುಮು ಚುಮು ಚಳಿಯಲ್ಲಿ ಸೂರ್ಯನ ಆಗಮನಕ್ಕಾಗಿ ಕಾಯ್ತಾ ಇರೋ ದೃಶ್ಯವಂತೂ ಮನಮೋಹಕವಾಗಿರುತ್ತದೆ. ಅದರಲ್ಲೂ ಈ ಪಾರಿವಾಳಗಳಂತೂ ಸೊಗಸಾದ ವಾತಾವರಣಕ್ಕೆ ಮನಸೋತು ಗರಿಬಿಚ್ಚಿ ಹಾರಾಡ್ತಿವೆ. ಒಟ್ನಲ್ಲಿ ತಂಪಾದ ಗಾಳಿ, ಮೈ ಕೊರೆಯೋ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ಮನಸೋತಿದ್ದಾರೆ. ದೀಪಾ, TV9 ಬೆಂಗಳೂರು.